8ನೇ ಬಜೆಟ್ಗೆ ಸಿದ್ಧವಾಗ್ತಿದ್ದಾರೆ ಸಿದ್ದು. ಹಿಂದಿನ ಸಪ್ತಪದಿಯಲ್ಲಿ ಸಿದ್ದು ಸಾಧಿಸಿದ್ದೇನು? ಹೌದು, ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿಗೆ ಸಿದ್ದರಾಮಯ್ಯ ಪಾತ್ರರಾಗಿದ್ದಾರೆ. 1994ರಿಂದ 99ರವರೆಗೆ ಬಜೆಟ್ ಮಂಡಿಸಿದ ಸಿದ್ದು ಬಳಿಕ 2004-2005ರ ಸಮಯದಲ್ಲಿ ಮತ್ತೊಮ್ಮೆ ಬಜೆಟ್ ಅನ್ನು ಜನತೆಯ ಮುಂದಿಡಲು ಸಫಲರಾದರು. ಸಿದ್ದರಾಮಯ್ಯ ಬಜೆಟ್ ಅಂದ್ರೆ ಜನ ಏನೋ ಒಂದಷ್ಟು ಕುತೂಹಲ, ಭರವಸೆಯನ್ನ ಇಟ್ಟುಕೊಳ್ಳಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದು ಸುಳ್ಳಲ್ಲ. ಹಿಂದಿನ ಎಲ್ಲಾ ಬಜೆಟ್ಗಳಲ್ಲೂ ಅವರದ್ದು ಬಡವರ, ಹಿಂದುಳಿದವರ ಕಲ್ಯಾಣಕ್ಕೆ ಪ್ರಥಮ ಆದ್ಯತೆ. ಸಿದ್ದರಾಮಯ್ಯ 1 ಲಕ್ಷ ಕೋಟಿ ಬಜೆಟ್ ಬಗ್ಗೆ ಮಾತನಾಡುವರು. ಅವರು ರಿಸೋರ್ಸಸ್ ಮ್ಯಾನೇಜ್ಮೆಂಟ್ಗಳ ಬಗ್ಗೆ, ರಿಸೋರ್ಸ್ ಅಲೋಕೇಶನ್ಸ್ಗಳ ಬಗ್ಗೆ ಮತ್ತು ರಿಸೋರ್ಸ್ ಜನರೇಷನ್ ಬಗ್ಗೆ ಮಾತಾಡ್ತಾರೆ. ಎರಡು ಬಹಳ ಮುಖ್ಯವಾಗಿರುವಂಥ ಅಂಶ ಏನಂದರೆ, ಎಲ್ಲ ಬಡವರನ್ನು ಒಳಗೊಂಡಂಥ ಅದು ಬಜೆಟ್. ಅದು ಭಾಳ ಮುಖ್ಯವಾಗಿ ಅದೊಂದು ಅಂಶವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಪ್ರೋ ಪುವರ್ ಆಗಲಿ, ಅದು ಕೃಷ್ಣ ಅವರ ಸಂದರ್ಭದಲ್ಲಿ ಬಂದಂತಹ ಅರ್ಬನ್ ಓರಿಯೆಂಟೆಡ್ ಬಜೆಟ್ ಆಗಿರಲಿಲ್ಲ. ಈ ಸಲ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಅದು ಸ್ವಲ್ಪ ಬ್ಯಾಂಗ್ಳೂರಿಗೆ ಕೂಡ ಕಾನ್ಸಂಟ್ರೇಟ್ ಮಾಡುತ್ತೆ. ಬಟ್ ಅದೇನಿರಲಿ, ಬಹಳ ಮುಖ್ಯವಾಗಿರುವಂಥ ಅಲ್ಲಿ ಕೆಲವು ಅಂಶಗಳನ್ನು ನೋಡಿ. ಈಗ ಒಂದನೇದಾಗಿ ಬಹಳ ಮುಖ್ಯವಾದ ಕಾಂಟ್ರಿಬ್ಯೂಷನ್ ಅಂದರೆ, ಫಾರ್ ದ ಫಸ್ಟ್ ಟೈಮ್ ಅವರ ಬಜೆಟ್ ಸರ್ಪ್ಲಸ್ ಬಜೆಟ್ ಆಗೈತೆ. ನಂಬಿದ್ದನ್ನು ಪ್ರತಿಪಾದಿಸೋದು ಸಿದ್ದು ಜಾಯಮಾನ. ಹಿಂದಿನ ಬಜೆಟ್ಗಳಲ್ಲೂ ಅದನ್ನು ಕಾಣಬಹುದು. ತಮ್ಮ ಅರಿವಿಗೆ ನಿಲುಕದ್ದನ್ನು ಅವರು ಮುಟ್ಟಲ್ವೋ, ಅಂದರೆ ತಮಗೆ ಕನ್ವಿನ್ಸ್ ಯಾವುದು ಆಗೋದಿಲ್ವೋ, ಅದರ ಬಗ್ಗೆ ಮಾತಾಡೋದಿಲ್ವೋ, ಆವಾಗ ನಂಬಿಕೆ ಬರುತ್ತೆ. ಅದರ ಬಗ್ಗೆ ಅಧ್ಯಯನ ಯಾರು ಮಾಡಿದರೂ ಕೂಡ ಅದು ಅವರ ಯಶಸ್ಸಿನ ಗುಟ್ಟು. ಅಂದರೆ ತಾವು ನಂಬಿದ್ದನ್ನು ಮಾತ್ರ ಅವರು ನಡೆಸ್ಕೊಂಡು ಹೋಗ್ತಾಯಿದ್ರು, ಅದನ್ನು ಮಾತ್ರ ಟಚ್ ಮಾಡ್ತಾಯಿದ್ರು, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾಯಿದ್ರು. ಆಮೇಲೆ 7 ಬಜೆಟ್ಗಳಲ್ಲಿ ಸಾಮಾನ್ಯವಾಗಿ ಕಾಣ್ತಾ ಇದ್ದಂಥ ಒಂದು ಅಂಶ ಅಂತ ಹೇಳಿದರೆ, ಸಾಮಾನ್ಯ ಜನರ ಬಗ್ಗೆ ಅವರ ಮಿಡಿತ ಏನಿದೆಯೋ ಸ್ಪಷ್ಟವಾಗಿ ಅವರ ಬಜೆಟ್ಗಳಲ್ಲಿ ಕಾಣ್ತದೆ. ನಾನು 7 ಬಜೆಟ್ಗಳನ್ನು ವಿಶ್ಲೇಷಣೆ ಮಾಡಿದ್ದೀನಿ. ಅವರ ಜೊತೆ ವಿಶ್ಲೇಷಣೆಗಳಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಪಾಲ್ಗೊಂಡಿದ್ದೀನಿ. ಅದರಲ್ಲಿ ಸಾಮಾನ್ಯವಾಗಿ ಕಾಣಿಸೋದು ಅಂತ ಹೇಳಿದ್ರೆ, ದೇವರಾಜ ಅರಸು ಅವರ ಥರ ಬಡವರು ಅಂದ ತಕ್ಷಣ ಅವರು ಮಿಡಿತಾರೆ, ಸ್ಪಂದಿಸ್ತಾರೆ. ಅವರಿಗೆ ಬಡವರು, ಬಡತನ, ಅದರ ದಾರುಣತೆ ಮತ್ತು ಅವರ ಜೀವನದಲ್ಲಿರೋ ಸರಳತೆ ಇರುತ್ತಲ್ಲ, ಅದರ ಬಗ್ಗೆ ಸಿದ್ದರಾಮಯ್ಯನವರು ಇರೋಷ್ಟು ಪರಿಜ್ಞಾನ ಬಹುತೇಕ ಸಚಿವರಿಗೆ ಇರೋದಿಲ್ಲ. ಇದು ನಾನು ಕಂಡುಕೊಂಡಿದ್ದು. ಇದೇ ಎಲ್ಲ ಬಜೆಟ್ಗಳಲ್ಲಿ ಒಂದು ಸೂತ್ರವಾಗಿ ನಮಗೆ ಕಾಣಿಸುತ್ತೆ. ಅಲ್ಲದೆ ಆರ್ಥಿಕ ಮಿತವ್ಯಯ ಮತ್ತು ಆರ್ಥಿಕ ಶಿಸ್ತಿಗೆ ಬಜೆಟ್ನಲ್ಲಿ ಹೆಚ್ಚಿನ ಒತ್ತು ನೀಡುವುದು ಸರ್ವೇ ಸಾಮಾನ್ಯ. ಆದರೆ ಸಾಂಪ್ರದಾಯಿಕ ನಿಲುವು ಬಿಡುವುದಿಲ್ಲ ಅನ್ನೋ ಆರೋಪವೂ ಇದೆ. 6.5 ವರ್ಷಗಳ ಕಾಲ ಹಣಕಾಸು ಸಚಿವರಾಗಿ ಈಗಾಗಲೇ 7 ಬಜೆಟ್ ಮಂಡಿಸಿರೋ ಒಂದು ಹೆಗ್ಗಳಿಕೆಯಿಂದ ಇವತ್ತು ನಮ್ಮ ಎದುರಿಗೆ ನಿಂತಿದ್ದಾರೆ. ಇವತ್ತು ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ. ಹಿಂದಿನ ಅವರ ಎಲ್ಲ ಬಜೆಟ್ಗಳಲ್ಲೂ ಕೂಡ ಸಿದ್ದರಾಮಯ್ಯನವರು ಜಾಯಮಾನ ಆದಷ್ಟು ಆರ್ಥಿಕ ಮಿತವ್ಯಯ ಮತ್ತು ಆರ್ಥಿಕ ಶಿಸ್ತು ಆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಅವ್ರ ಬಜೆಟನ್ನು ಮಂಡಿಸ್ತಾ ಬಂದಿದ್ದರು. ಆದರೆ ಒಂದು ಉದ್ದಕ್ಕೂ ನಾನು ಅವರಲ್ಲಿ ಗುರುತಿಸಿರೋ ಒಂದು ಲೋಪ ಏನು ಅಂತಂದರೆ, ಅವರು ತುಂಬ ಸಾಂಪ್ರದಾಯಸ್ಥ ನಿಲುವು ಈ ಬಜೆಟ್ ತಯಾರಿಕೆ, ಬಜೆಟ್ ಮಂಡನೆಯಲ್ಲಿ. ಒಂದು ಹೊಸ ರೀತಿಯ ಒಂದು ವಿನೂತನವಾದ ಯಾವುದಾದ್ರು ಒಂದು ತತ್ವ ಅಥವಾ ಒಂದು ದರ್ಶನವನ್ನು ಕೊಟ್ಟಿರೋ ಯಾವುದೇ ಪೂರ್ವ ನಿದರ್ಶನ ಇಲ್ಲವೇ ಇಲ್ಲ. ವಿಶೇಷವಾಗಿ ಅದು ಇವರೊಬ್ಬರ ಸಿದ್ದರಾಮಯ್ಯನವರೊಬ್ಬರೇ ಅಲ್ಲ, ಇವರ ನಿಕಟಪೂರ್ವ ಆರ್ಥಿಕ ಸಚಿವರು ಕೂಡ, ಅವರು ಕೂಡ ಮುಖ್ಯಮಂತ್ರಿಗಳೇ ಆರ್ಥಿಕ ಸಚಿವರಾಗಿದ್ದರು ಈ ಹಿಂದಿನ ಸರ್ಕಾರಗಳಲ್ಲೂ ಕೂಡ. ಅವರು ಎಲ್ಲರೂ ಅಂದರೆ ಒಟ್ಟಾರೆ ಕರ್ನಾಟಕದಲ್ಲಿ ಆರ್ಥಿಕ ಹಣಕಾಸು ಸಚಿವರಾಗಿರೋರು ಯಾರಿಗೂ ಕಳೆದ 22 ವರ್ಷಗಳಿಂದ ಇಡೀ ದೇಶದಲ್ಲಿ ದೇಶದಲ್ಲಾಗಿರೋ ಬದಲಾವಣೆಗಳ ಬಗ್ಗೆ ಅರಿವೇ ಇಲ್ಲದವ್ರ ರೀತಿಯಲ್ಲಿ ಅವರು ತಮ್ಮ ವಿಚಾರಧಾರೆಯನ್ನು ಮಂಡಿಸ್ತಾ ಬಂದಿದ್ದಾರೆ. ಯಾಕಂದರೆ ಕಳೆದ 22 ವರ್ಷಗಳಲ್ಲಿ ಯಾರೇ ಪ್ರಧಾನಮಂತ್ರಿ ಆಗಿರಲಿ, ಯಾರೇ ಕೇಂದ್ರ ಸರ್ಕಾರ ರಚಿಸಿರಲಿ, ಅವರೆಲ್ಲ ಮನಮೋಹನ್ ಸಿಂಗ್ ಪ್ರಣೀತ ಆರ್ಥಿಕ ನೀತಿಯನ್ನೇ ಅನುಸರಿಸ್ತಾ ಬಂದಿದ್ದಾರೆ. ಈ ಮುಕ್ತ ಮಾರುಕಟ್ಟೆ ಆರ್ಥಿಕ ನೀತಿ, ಫ್ರೀ ಮಾರ್ಕೆಟ್ ಎಕಾನಮಿ ಅಂದರೆ ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣ ಆಧಾರಿತ ಆರ್ಥಿಕ ನೀತಿ. ಅದರಿಂದಾಗಿ ಕಳೆದ 22 ವರ್ಷಗಳಲ್ಲಿ ಭಾರತ ಇವತ್ತು ಪ್ರಪಂಚದ 3ನೇ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ.
ಮೂರನೇ ಅತ್ಯಂತ ಬಲಿಷ್ಠ ನಾಲೆಡ್ಜ್ ಪವರ್, ಜ್ಞಾನಾಧಾರಿತ ಶಕ್ತಿಯಾಗಿ ಹೊರಹೊಮ್ಮಿದೆ. ಆದರೆ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗೂ ದೇಶದ ಆರ್ಥಿಕ ವ್ಯವಸ್ಥೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಮುಖ್ಯ ರಾಜಕೀಯ ಪಕ್ಷಗಳು, ಈಗಿನ ಆಡಳಿತಾರೂಢ ಪಕ್ಷ ಮತ್ತು ನಿಕಟಪೂರ್ವ ಆಡಳಿತಾರೂಢ ಪಕ್ಷ, ಅವ್ರು ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಈ ನಾಲೆಡ್ಜ್ ಎಕಾನಮಿ, ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ ಬಗ್ಗೆ ಯಾರೂ ಅದ್ರ ಬಗ್ಗೆ ಇದುವರೆಗೂ ಚಿಂತನೆಯನ್ನು ಮಂಡಿಸೇ ಇಲ್ಲ, ಸಿದ್ದರಾಮಯ್ಯನವರು ಸೇರಿದಂತೆ. ಆದರೆ ಸಿದ್ದರಾಮಯ್ಯ ಎಂದು ಜನಪ್ರಿಯ ಯೋಜನೆ ಬೆನ್ನು ಹತ್ತಿದವರಲ್ಲ. ಯಾವುದೇ ವಿಶೇಷತೆ ಅವರ ಹಿಂದಿನ ಯಾವುದೇ ಬಜೆಟ್ನಲ್ಲಿ ಇರಲಿಲ್ಲ ಎನ್ನುವ ವಿಮರ್ಶಕರೂ ಇದ್ದಾರೆ. ಇಂಡಸ್ಟ್ರಿಯಿಂದ ನಮ್ಮದು ಸರ್ವಿಸ್ ಸೆಕ್ಟರ್ ವಿ ಆರ್ ಡೂಯಿಂಗ್ ವೆಲ್, ಅದು ಗೊತ್ತಿರೋದೆ ಕರ್ನಾಟಕ. ಆಮೇಲೆ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಲ್ಮೋಸ್ಟ್ ನಾವು ವಿ ಹ್ಯಾವ್ ಲಾಸ್ಟ್. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಭಾಳ ನಾವು ಹಿಂದೆ ಬಿದ್ದಿದ್ದೀವಿ. ಕಳೆದ ಎಕನಾಮಿಕ್ ಸರ್ವೇನಲ್ಲೂ ತೋರಿಸುತ್ತೆ, ಎಷ್ಟೇ ಸಿದ್ದರಾಮಯ್ಯನವರು ನಾವು ಎಲ್ಲ ಹಾಳಾಗಿದೆ, ಟ್ರ್ಯಾಕ್ ತಪ್ಪಿಟ್ಟಿದೆ ಅಂತ ಹೇಳಿದ್ರು, ಅಗ್ರಿಕಲ್ಚರ್ ಸೆಕ್ಟರು ಡಿಸ್ಪೈಟ್ 2 ಕನ್ಸಿಕ್ಯೂಟಿವ್ ಡ್ರೌಟ್ಸ್ ನಮ್ಮದು ಗ್ರೋತನ್ನು ರಿಜಿಸ್ಟರ್ ಮಾಡಿದೆ. ಹಾಗಾಗಿ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಅವರು ಎಷ್ಟು ಕೊಡ್ತಾರೆ ಎಷ್ಟು ಬಿಡ್ತಾರೆ ಅನ್ನೋದಕ್ಕಿಂತ ಅದು ನಡೀತಾ ಇದೆ. ಅದು ಹಾರ್ಟಿಕಲ್ಚರಲ್ಲೂ ವಿ ಮೇ ಎಕ್ಸೀಟ್ ಮಹಾರಾಷ್ಟ್ರ ಅನ್ನೋ ಥರ ಇದೆ. ಬಟ್ ಇಲ್ಲಿ ನಮಗೆ ಬೇಕಾಗಿದ್ದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಮತ್ತು ನಮ್ಮದು ITES ಸೆಕ್ಟರ್. ಯಾಕಂದರೆ ನಮ್ಮದು ಹ್ಯೂಜ್ ಎಕಾನಮಿ ನಮ್ಮದು ಕರ್ನಾಟಕದ್ದು ಬೆಂಗಳೂರಿಂದ ಬರ್ತಾ ಇರೋದು. ಬೆಂಗಳೂರಲ್ಲಿ ಇದೆ 2 ಮೊನೋಪ್ಲಿ ಇತ್ತು. ಅವೆರಡಕ್ಕೂ ಅವ್ರು ಇದುವರೆ ತನಕ ಯಾವುದೇ ರೀತಿಯ ಮೀಟಿಂಗ್ಸ್ ಮಾಡಿಲ್ಲ, ಇಂಡಸ್ಟ್ರಿನ ಮೀಟ್ ಆಗಿಲ್ಲ. ಅವರು ಅಫ್ಕೋರ್ಸ್ ಟ್ರೇಡ್ ಬಾಡೀಸಿನ ಮಾಡಿದ್ದಾರೆ, ಆದರೆ ಕ್ಯಾಪ್ಟನ್ಸ್ ಆಫ್ ದ ಇಂಡಸ್ಟ್ರಿ ಅಂತ ಹೇಳಿ ಅವರು ಒಂದು ಮೀಟಿಂಗ್ ಮಾಡಿಲ್ಲ. ಪರಿಸ್ಥಿತಿ ಹಿಂದಿನ ಬಜೆಟ್ಗಳಂತಿಲ್ಲ. ಕಳೆದ ಬಜೆಟ್ಗಳಿಗೆ ಹೋಲಿಸಿದರೆ ಈ ಬಾರಿ ಅವರು ಯಾವ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ.